ಎಲ್ಲೋ ಒಂದು ಕನ್ಫ್ಯೂಷನ್ ಆಗ್ತಾ ಇದೆ. ಇದೇ ಭವ್ಯನ ತ್ರಿವಿಕ್ರಮ್ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ. ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಅಂದರೆ ವ್ಯಕ್ತಿತ್ವದ ಆಟ, ಮನಸ್ಸುಗಳ ಆಟ, ಭಾವನೆಗಳ ಆಟ ಅಂತ ನಾವು ಹೇಳ್ತೇವೆ. ಸೊ ನಿಜವಾಗ್ಲೂ ಹೌದಾ? ಯಾಕೆಂದರೆ ಇದು ವ್ಯಕ್ತಿತ್ವ ಅಂದರೆ ನಿನ್ನೆ ಕಿಚ್ಚ ಸುದೀಪ್ ಅವರು ಹೇಳಿದರು, ಇಟ್ ಈಸ್ ಎ ಪರ್ಸ್ನಾಲಿಟಿ ಗೇಮ್ ಅಂತ. ಸೊ ನಿಜವಾಗಿಯೂ ವ್ಯಕ್ತಿತ್ವದ ಆಟ ಆಗಿದ್ದರೆ ನಮ್ಮ ಧರ್ಮ ಕೀರ್ತಿರಾಜ್ ಅಷ್ಟು ಬೇಗ ಔಟ್ ಆಗ್ತಿರಲಿಲ್ಲ. ಇದು ಹೆಂಗಾಗಿದೆ ಬಿಗ್ ಬಾಸ್ ಅಂದರೆ, ಆ್ಯಕ್ಚುಲಿ ಫಸ್ಟಿಂದ ನೋಡಿದವ್ರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಗುತ್ತೆ. ಫಸ್ಟು ಕಿಚ್ಚ ಸುದೀಪ್ ಅವರು ಯಾವಾಗಲೂ ಹೇಳ್ತಾ ಇದ್ರು ಭವ್ಯ ಮತ್ತು ತ್ರಿವಿಕ್ರಮ್ ಅವರ ನಡುವೆ ಏನೋ ಇದೆ ಅಂತ ಹೇಳ್ಬಿಟ್ಟು. ಆವಾಗ ಇಬ್ಬರು ಇಗ್ನೋರ್ ಮಾಡ್ತಾಯಿದ್ರು, ಏನಿಲ್ಲ ಸರ್ ಅಂತ. ಆ ಒಂದು ಭಾವನೆಗಳನ್ನು ಹುಟ್ಟುಹಾಕಿದ್ದೆ ಕಿಚ್ಚ ಸುದೀಪ್ ಅವರು ನನ್ನ ಲೆಕ್ಕದಲ್ಲಿ. 100% ನಾನು ಹೇಳ್ತೇನೆ. ಸೊ ಅವ್ರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಅದನ್ನು ಒಂದು ಅಷ್ಟರ ಲೆವೆಲ್ಗೆ ಕೊಂಡೋಗಿದ್ದೆ ಕಿಚ್ಚ ಸುದೀಪ್ ಅವರು. ಕಳೆದ ಒಂದು 4-5 ವಾರಗಳಿಂದ ಹೇಳ್ತಾರೆ, ನೀವು ಸಂಬಂಧ ಬೆಳೆಸ್ಕೊಳ್ಳಿಕ್ಕೆ ಬಂದಿಲ್ಲ, ನೀವು ಅದು ಮಾಡಲಿಕ್ಕೆ ಬಂದಿಲ್ಲ, ನೀವು ಇದು ಮಾಡಲಿಕ್ಕೆ ಬಂದಿದ್ದಿಲ್ಲ, ನೀವು ಸಿಂಗಲ್ ಆಗಿ ಆಡ್ತಾ ಇದ್ದೀರಾ ಅಂತ. ಸೊ ಸಿಂಗಲ್ ಆಗಿ ಆಡೋಕ್ಕೆ ಬಂದಂತಹ ತ್ರಿವಿಕ್ರಮ್ ಭವ್ಯ ಅವರನ್ನು ಯಾಕೆ ನೀವು ಒಂದು ಪೇರ್ ಮಾಡೋಕ್ಕೆ ಹೋದ್ರಿ? ಯಾತಕ್ಕಾಗಿ? ಸೊ ಇದು ವ್ಯಕ್ತಿತ್ವಗಳ ಆಟ ಅಂತ ಇದ್ದಿದ್ರೆ ಧರ್ಮ ಕೀರ್ತಿರಾಜ್ ಅವ್ರನ್ನ ಅಷ್ಟು ಬೇಗ ಯಾಕೆ ಕಳಿಸಿದ್ರಿ? ಸೊ ಜನಗಳ ಓಟಿಂದ ಅಂತೂ 100% ನೀವು ಮಾಡ್ತಾ ಇಲ್ಲ. ಯಾಕಂದರೆ ಇದು ಈ ಸೀಸನ್ ಅಂತಲ್ಲ, ಕಳೆದ ಒಂದು 10 ಸೀಸನ್ಗಳಲ್ಲೂ ನಾವು ನೋಡಿದ್ದೇವೆ. ಬುದ್ಧಿವಂತ ಜನರಿಗೆ ಇದು ಅರ್ಥ ಆಗುತ್ತೆ. ಯಾಕಂದರೆ ಪ್ರತಿ ಸಲ ನಾವು ನೀವು ವೋಟಿಂಗ್ ಲಿಸ್ಟಲ್ಲಿ ಮಾಡೋದಿದ್ದಿದ್ರೆ ಚೈತ್ರ ಕುಂದಾಪುರ ಅವರು ಯಾವಾಗಲೂ ಹೋಗಬೇಕಿತ್ತು, ಐಶ್ವರ್ಯ ಅವರು ಯಾವಾಗಲೂ ಹೋಗಬೇಕಿತ್ತು. ಸೊ ಇದನ್ನು ನೀವು ನಿಮ್ಗೆ ಬೇಕಾದ ರೀತಿಯಲ್ಲಿ ಒಂದು ಯಾರ್ಯಾರಿಂದ TRP ಬರಲ್ವೋ ಅವರನ್ನು ಬೇಗ ಕಳಿಸಿ ಇದನ್ನು ವ್ಯಕ್ತಿತ್ವದ ಆಟ ಅಥವಾ ಇದನ್ನು ಒಂದು ಬಿಗ್ ಬಾಸ್ ಒಂದು ಜೆನ್ಯೂನ್ ರಿಯಾಲಿಟಿ ಶೋ ಚಾನ್ಸೇ ಇಲ್ಲ. ಬಂದವರು ಏನು ಹೇಳ್ಬೋದು, ಈ ಚೈತ್ರ ಕುಂದಾಪುರ ಅವರು ಏನು ಹೇಳ್ಬೋದು, ಇಲ್ಲ ಅಂತ ಇಲ್ಲ, ಒಂದು 10-20% ಇರ್ಬೋದು. ಆದರೆ ದಯವಿಟ್ಟು ನೀವು ನೆಕ್ಸ್ಟ್ ಟೈಮ್ ಅಂತ ಹೇಳುವಾಗ ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಆ ರೀತಿಯ ಒಂದು ಮಾತುಗಳು ಎಲ್ಲೋ ಫನ್ ಅಂತ ಅನಿಸುತ್ತೆ. ಯಾಕಂದರೆ ನೀವು ನಿನ್ನೆ ಹೇಳಿದಾಗೆ ಭವ್ಯ ಅವರು ಯಾವಾಗಲೂ ಹೊರಗಡೆ ಹೋಗಬೇಕಿತ್ತು ಅಂತ ಹೇಳೋ ಒಂದು ಆ ವರ್ಡನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ, ಸೊ ನಿಮಗೆ ಅಂದರೆ ನಿಮಗೆ ಸಿಗುವಂತಹ ಒಂದು ರೆಸ್ಪೆಕ್ಟ್ ಬಿಗ್ ಬಾಸಲ್ಲಿ ಸಿಗ್ತಾ ಇಲ್ಲ ಅನ್ನೋದು ನನ್ನ ಕಡೆಯಿಂದ ನನಗೆ ಒಂದು ಸಿಕ್ಕಂಥ ಆನ್ಸರು. ಯಾಕಂದರೆ ನೀವು ಹೇಳಿದ್ದು ಕರೆಕ್ಟು. ಅಂದರೆ ಭವ್ಯ ಅವರು ಹೊಡೆದಿದ್ದು ರಾಂಗು. ಹಾಗಂತ ಭವ್ಯ ಒಬ್ಬರೇ ಹೊಡೆದಿದ್ದಾರಾ? ಇಲ್ಲ, ತುಂಬ ಜನ ಹೊಡೆದಿದ್ದಾರೆ. ಸೊ ನೋಡಬೇಕು ಏನಾಗ್ತದೆ ಅಂತ. ಇಲ್ಲಿ ಭವ್ಯ ಅವರಿಗೆ ತ್ರಿವಿಕ್ರಮ್ ಅವರು ಪ್ರಪೋಸ್ ಮಾಡಿದ್ದಾರೆ ಅಂತ ಚೈತ್ರ ಕುಂದಾಪುರ ಅವರು ಹೊರಗಡೆ ಬಂದುಬಿಟ್ಟು ಹೇಳ್ತಾ ಇದ್ದಾರೆ. ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಇನ್ನೂ ಗೊತ್ತಾಗಬೇಕು ನಮಗೆ. ಸೊ ನೋಡಬೇಕು, ಇವತ್ತಿನ ಆಟ ಮನಸ್ಸುಗಳನ್ನು ದೂರ ಮಾಡ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ಏನೇನಾಗುತ್ತೆ ಅಂತ ಇವತ್ತಿನ ಗೇಮ್ ನೋಡಬೇಕು. ಅಲ್ಟಿಮೇಟ್ ಕ್ಯಾಪ್ಟನ್ ಆದಂಥ ಹನುಮಂತು ಅವರಿಗೆ ಬಿಗ್ ಬಾಸ್ ಅವರಿಂದ ನಾಮಿನೇಷನಿಂದ ಪಾರಾಗಿದ್ದಾರೆ. ಆಟವನ್ನು ಆಡಿಸುವವರನ್ನು ಸೆಲೆಕ್ಟ್ ಮಾಡೋದು ಕೂಡ ಹನುಮಂತು ಅವರಿಗೆ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಸೊ ಇದು ಒಂದು ವರನೆ ಅಂತ ಹೇಳ್ಬೋದು. ಮನಸ್ಸುಗಳ ಭಾವನೆಗಳನ್ನು ಒಡೆಯೋ ವಾರ ಅಂತಲೇ ಹೇಳ್ಬೋದು. ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಎಲಿಮಿನೇಷನಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಸ್ವಲ್ಪ ಡೌಟ್ ಇದೆ. ಸೊ ಶಾಕಿಂಗ್ ಆಗಿ ಬ್ರೇಕಿಂಗ್ ಆಗಿ ಏನಾದರೂ ಚೇಂಜಸ್ ಮಾಡಲೂಬಹುದು ಬಿಗ್ ಬಾಸ್. ಸೊ ಇವತ್ತಿಂದ ಅಸಲಿ ಆಟ ಶುರು, ಹಾಗೂ ಅಸಲಿ ಬಿಗ್ ಬಾಸಸ್ ಶುರು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಈ ಸರ್ತಿಯ ಬಿಗ್ ಬಾಸ್ ನಾನು ತುಂಬ ಸರಿ ಹೇಳಿದ್ದೇನೆ, ಸ್ಟಾರ್ಟ್ ಆದಾಗಿನಿಂದನೂ ಏನೋ ಒಂದು ರಾಮಾಯಣ ಶುರುವಾಗ್ತಾ ಇತ್ತು. ಸೊ ಇವಾಗ ಒಂದು ಎಂಡಿಗೆ ಬರುವಾಗ ಸ್ವಲ್ಪ ಗ್ರಿಪ್ ಆಗಿರುವಂಥ ಆಟ ಆಗಿರ್ಬೋದು, ಅಥವಾ ಒಂದು ಇಡುಕಾಗಿರುವಂಥ ಆಟವನ್ನೆಲ್ಲ ಬಿಗ್ ಬಾಸ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೋಡಬೇಕು ಈ ವಾರ ಯಾವ ರೀತಿ ಗೇಮ್ ಇರುತ್ತೆ, ಈ ವಾರ ಯಾರು ಮಿಡ್ ವೀಕ್ ಎಲಿಮಿನೇಟ್ ಆಗ್ತಾರೆ ಅಂತ. ಸೊ ನೋಡೋಣ. ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ಸೊ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಸ್ವಲ್ಪ ಅಂದರೆ ಆ ಕಡೆ ಈ ಕಡೆ ಇದೆ. ಫಸ್ಟ್ ಗೇಮಲ್ಲಿ ಹನುಮಂತು ಅವರು ಭವ್ಯ ಅವರನ್ನು ಒಳಗೆ ತೆಗೊಂಡಾಗನೇ ಒಂದು ಟ್ವಿಸ್ಟ್ ಇತ್ತು. ಅಲ್ಲಿ ನಾನು ಅಂದ್ಕೊಂಡೆ 100% ಭವ್ಯ ಅವರು ತ್ರಿವಿಕ್ರಮ್ ಅವ್ರನ್ನ ಗೇಮಲ್ಲಿ ಆಟ ಆಡಿಸ್ತಾರೆ ಅಂತ. ಅವರು ಟ್ವಿಸ್ಟ್ ಕೊಟ್ಟರು. ಮೋಕ್ಷಿತಾ, ಭವ್ಯ ಮತ್ತು ರಜತ್ ಅವರನ್ನು ತೆಗೊಂಡ್ಬಿಟ್ಟು ಗೌತಮಿ ಅವರನ್ನ ಹೊರಗಿಡೋದರಿಂದ ಸ್ಟಾರ್ಟ್ ಆದಂಥ ಟ್ವಿಸ್ಟು ಇನ್ನೆಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ
ತ್ರಿವಿಕ್ರಮ್ ಅವರನ್ನು ಹೊರಗಿಟ್ಟಂತಹ ಭವ್ಯ ಯಾವ ರೀತಿ ಆಟ ಆಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇದು ಟ್ವಿಸ್ಟೇ ಅಂತನ ಅಂದ್ಕೊಳ್ಬೋದು ಅಥವಾ ಸ್ಟ್ರಾಟರ್ಜಿ ಅಂತಾನೂ ಅಂದ್ಕೊಳ್ಬೋದು. ಈ ಟಾಸ್ಕಲ್ಲಿ ಮೋಕ್ಷಿತಾ ಅವರು ಗೆದ್ದು 100 ಅಂಕವನ್ನು ಪಡೆದಿದ್ರೆ ಭವ್ಯ ಅವರು 50 ಅಂಕವನ್ನು ಪಡೆದು ಮತ್ತು ನಮ್ಮ ರಜತ್ ಅವರು 25 ಅಂಕಗಳಲ್ಲಿದ್ದಾರೆ. ಊಹಿಸುವವರಲ್ಲಿ ಎಲ್ಲರೂ ವಿಫಲವಾಗಿದ್ದಾರೆ. ಅಂದರೆ ಯಾರು ಮೋಕ್ಷಿತಾ ಅವರು ವಿನ್ ಆಗ್ತಾರೆ ಅಂತ ಊಹಿಸಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಮಂಜು ಅವರು ಮೋಕ್ಷಿತಾ ಅವರ ಹೆಸರು ಬರೆದಿದ್ರು ಅಂತ, ಎಲ್ಲೋ ಮಿಸ್ ಹೊಡೆಯಿತು. ಸೊ ಇಲ್ಲಿ ಸ್ವಲ್ಪ ರಜತ್ ಅವರಿಗೆ ಬೇಜಾರಾಯಿತು. ಮೋಕ್ಷಿತಾ ಅವರು ಒಂದು ಅಂದರೆ ಫಿಕ್ಸಿಂಗ್ ಆಟ ಆಡಿದರು ಅಂತ. ಫಿಕ್ಸಿಂಗು ಮಾಡಿದ್ರಲ್ಲಿ ತಪ್ಪಿಲ್ಲ, ಸ್ಟ್ರಾಟರ್ಜಿ ಅಂತಲೇ ಹೇಳ್ಬೋದು. ಬಟ್ ಮಾರಿ ಹಬ್ಬ ಸ್ಟಾರ್ಟ್ ಆಗಿದೆ. ಡಬಲ್ ಮಾರಿ ಹಬ್ಬ ಅಂತೂ ಕಾಣ್ತಾ ಇದೆ ಎಲ್ಲರ ಕಣ್ಣಲ್ಲೂ. ಸೊ ನೋಡಬೇಕು ಯಾವ ರೀತಿ ಆಟ ಆಡ್ತಾರೆ ಅಂತ. ಇಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಯಾರು ಒಪ್ಕೊಳ್ತಿರೋ ಬಿಡ್ತಿರೋ, ಭವ್ಯ ಅವರೇ ದಯವಿಟ್ಟು, ನಾನು ಇದು ಮೊದಲಿಂದನೂ ಹೇಳ್ತಾ ಇದ್ದೆ, ಕೆಲವರಿಗೆ ಇವಾಗ ಅರ್ಥ ಆಗಿರಬೇಕು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಭವ್ಯ ಅವರು ಮೊದಲಿಂದನೂ ತ್ರಿವಿಕ್ರಮ್ ಅವರ ಬಾಲ ಇಟ್ಕೊಂಡು ನೇತಾಡ್ಕೊಂಡು ಬಂದರು. ಇವಾಗ ತ್ರಿವಿಕ್ರಮ್ ಅವರು ಅಗತ್ಯನೇ ಇಲ್ಲದಾಗೆ ಮಾಡ್ತಾ ಇದ್ದಾರೆ. ತ್ರಿವಿಕ್ರಮ್ ಅವರನ್ನು ಹೊರಗಡೆ ಇಡಬೇಕು ಅಂತ ಅಷ್ಟೊಂದು ಅಸಡ್ಡೆ ತೋರಿಸಿದಂಥ ಭವ್ಯ ಅವರಿಗೆ ನಾವು ವೋಟರ್ಸ್ ನಿಜವಾಗ್ಲೂ ಬುದ್ಧಿ ಕಲಿಸ್ಬೇಕು. ಇದನ್ನು ಕಲಿಸಲಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತೇನೆ, ಈ ಥರ ಭವ್ಯ ಅವರು ಮಾಡೋದನ್ನು ಬಿಡಲ್ಲ. ಸೊ ಯಾಕೆ ಅಂತ ಹೇಳ್ತೇನೆ, ಇವಾಗ 100% ನೆಕ್ಸ್ಟ್ ಗೇಮಲ್ಲಿ ಅವರು ತಗೊಳ್ತಾರೆ ತ್ರಿವಿಕ್ರಮ್ ಅವ್ರನ್ನ. ಬಟ್ 2 ಗೇಮಲ್ಲಿ ತ್ರಿವಿಕ್ರಮ್ ಅವರು ಪಾಪ ಲಿಫ್ಟ್ ಹತ್ರ ಕೂತ್ಕೊಂಡು ಹೇಳ್ತಾರೆ, ತುಂಬ ಬೇಜಾರಲ್ಲಿ ಮಾತಾಡ್ತಾರೆ. ಯಾಕಂದರೆ ಆ ಪೊಟೆನ್ಷಿಯಲ್ ಇರುವಂಥ ಒಂದು ಆಟಗಾರನನ್ನು ಹೊರಗಡೆ ಇಟ್ಟು ಆಟ ಆಡಿಸೋದು, ಅಂದರೆ ಹೊರಗಡೆ ಇಟ್ಟು ಆಟ ನೋಡುವ ಹಾಗೆ ಮಾಡೋದಿದೆಯಲ್ಲ, ತುಂಬ ಪೇನ್ಫುಲ್. ಆ್ಯಕ್ಚುಲಿ ನನಗೆ ತುಂಬ ಬೇಜಾರಾಯಿತು. ಇಲ್ಲಿ ಮೋಕ್ಷಿತಾ ಅವರು ಒಂದು ಮ್ಯಾಚ್ ಗೆದ್ದರೆ ಭವ್ಯ ಅವರು ಒಂದು ಮ್ಯಾಚ್ ಗೆದ್ದರು. ಇದು ಫಿಕ್ಸಿಂಗ್ ಥರನೇ ಕಾಣ್ತಾ ಇತ್ತು. ಫಿಕ್ಸಿಂಗೇ. ಇಲ್ಲಿ ಗ್ರೇ ಏರಿಯಾ ಕಿಂಗು ಮಂಜಾ ಅವರು ಹೋದಂಗೆ ಹಿಂದೆ ಬಂದರು. ಸೊ ಇದು ಅನ್ಎಕ್ಸ್ಪೆಕ್ಟೆಡು. ಸೊ ನೋಡಬೇಕು, ಎಲ್ಲವೂ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಇನ್ನೇನೇನಾಗುತ್ತೆ ಅಂತ ಕಾದು ನೋಡಬೇಕಿದೆ. ಸೊ ಹಾವಿನ ಆಟದಲ್ಲಿ ತ್ರಿವಿಕ್ರಮ್ ಅವರು ಎತ್ತಿದ್ದು ಮತ್ತು ಮೋಕ್ಷಿತಾ ಅವರು ಅದನ್ನು ಎತ್ತಿದ್ದು ಕಾಣಿತು ಎಲ್ರಿಗೂ. ಭವ್ಯ ಅವರು ಕೂಡ ಎತ್ತಿದ್ರು, ಯಾರಿಗೂ ಕಾಣಲಿಲ್ಲ, ಯಾರೂ ನೋಟಿಸ್ ಮಾಡಲಿಲ್ಲ ಅಂತ ಅನಿಸುತ್ತೆ. ಸೊ ಬಿಗ್ ಬಾಸ್ ನಿರ್ಧಾರ ಎಷ್ಟರ ಮಟ್ಟಿಗೆ ಒಪ್ಕೊಳ್ಬೇಕು ಅಂತ ನನಗೆ ಡೌಟ್ ಆಗ್ತಾ ಇದೆ. ಯಾಕಂದರೆ ತ್ರಿವಿಕ್ರಮ್ ಅವರು ವಿನ್ ಆದರೆ ಮಾತ್ರ ಈ ಪಾರ್ಶಾಲಿಟಿ ಬಿಗ್ ಬಾಸಿಂದ ನಿಜವಾಗ್ಲೂ ಒಪ್ಕೊಳ್ಳೋದಂತ ಅಲ್ಲ. ಯಾಕಂದರೆ ಇದೇ ಬಿಗ್ ಬಾಸ್ ಉಸ್ತುವಾರಿಯ ನಿರ್ಧಾರವೇ ಅಂತಿಮ ಅಂತ ಹೇಳಿದ ಬಿಗ್ ಬಾಸ್ ಉಸ್ತುವಾರಿ ನಿಯಮವನ್ನೇ ಪ್ರಶ್ನಿಸಿ ಗೇಮನ್ನು ರೀಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಮೋಕ್ಷಿತಾ ಅಥವಾ ಭವ್ಯ ಅವರನ್ನು ಸೇವ್ ಮಾಡೋಕ್ಕೆ ಬಿಗ್ ಬಾಸ್ ಅವರು ಟ್ರೈ ಮಾಡ್ತಾ ಇದ್ದಾರಾ ಅನ್ನೋದು ಒಂದು ಕ್ವಶನ್ ಆಗ್ತಾ ಇದೆ ನನಗೆ. ಯಾಕಂದರೆ ಇಂತಹದೊಂದು ಕಳಪೆ ಒಂದು ಬಿಗ್ ಬಾಸ್ ನಿರ್ಧಾರ ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ತ್ರಿವಿಕ್ರಮ್ ಅವರು ಗೆದ್ದರು, ಆಯಿತು, ಅದು ಎತ್ತಿದ್ದಾರೆ, ಎಲ್ಲರೂ ಎತ್ತಿದ್ದಾರೆ. ಧನರಾಜ್ ಅವರು ಕೂಡ ಒಂದು ಕಡೆ ಎತ್ತಿದ್ರು, ಬಟ್ ಅಷ್ಟಾಗಿ ಎತ್ತಲಿಲ್ಲ. ಬಟ್ ಒಂದು ನೂಲಷ್ಟು. ಬಟ್ ಭವ್ಯ ಅವರು ಎತ್ತಿದರು, ಮೋಕ್ಷಿತಾ ಅವರು ಎತ್ತಿದರು, ತ್ರಿವಿಕ್ರಮ್ ಅವರು ಎತ್ತಿದ್ರು. ಅಲ್ಲಿ ಎಲ್ಲೋ ಬಿಗ್ ಬಾಸ್ ಅವರು ಪಾರ್ಶಾಲಿಟಿ ಮಾಡಿದ್ರು ಅಂತ ನನ್ನ ಅನಿಸಿಕೆ. ಫಿನಾಲೆಗೆ ಟಿಕೆಟ್ ಸಿಕ್ಕು ಕ್ಯಾಪ್ಟನ್ ಆಗಿಲ್ಲ ಅನ್ನೋ ಬೇಜಾರು ಪಟ್ಟಿದ್ದಂತಹ ಇದೇ ಭವ್ಯ ಅವರು ಈ ರೀತಿ ಇವತ್ತು ಮಾತಾಡ್ತಾ ಇದ್ದಾರಾ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ನಾನು ಕೆಲವು ದಿನಗಳಿಂದ ಭವ್ಯ ಅವರ ಗೇಮನ್ನು ಅಬ್ಸರ್ವ್ ಮಾಡಿದ್ದರಿಂದ ಭವ್ಯ ಅವರನ್ನು ಅಷ್ಟು ಟಾರ್ಗೆಟೆಡ್, ಅಂದರೆ ಪಿನ್ ಪಾಯಿಂಟ್ ಆಗಿ ಹೇಳ್ತಾ ಇದ್ದೆ. ಅವರು ಹೊಟ್ಟೆ ನೋವು ಬಂದು ಒಂದು, ಅಂದರೆ ಇವತ್ತು ತ್ರಿವಿಕ್ರಮ್ ಅವರು ಅದೇ ಮಾತಾಡಿದರು. ಸೊ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಫ್ಯಾನ್ಸು ಏನೇನು ನೆಗೆಟಿವ್ ಕಮೆಂಟ್ ಕೊಟ್ಟಿದ್ರಲ್ವ, ದಯವಿಟ್ಟು ಇನ್ನೊಂದ್ಸರಿ ಓದಿ ನೋಡಿ. ನಾನು ಹೇಳಿದ್ದು ಅದೇ. ಸೊ ನಿಮ್ಗೆ ಅರ್ಥ ಆಗಲಿಲ್ಲ ಅವಾಗ. ಸೊ ತ್ರಿವಿಕ್ರಮ್ ಅವ್ರಿಗೂ ಕಾಣ್ತು, ಅದು ಸುದೀಪ್ ಅವ್ರಿಗೂ ಕಾಣ್ತು. ವೀಕೆಂಡಲ್ಲಿ ಅದು ಕ್ವಶನು ಬಂದಿತ್ತು. ಸೊ ಒಂದು ಆ ಡ್ರಾಮೆಸ್ಟಿಕ್ ಆಗಿ ಭವ್ಯ ಅವರು ಆಟ ಆಡ್ತಾರಲ್ವಾ. ಸೊ ನನಗೂ ಅವರ ಪ್ಯಾರ್ ಇಷ್ಟ ಇತ್ತು, ತ್ರಿವಿಕ್ರಮ್ ಅವರು ಮತ್ತು ಭವ್ಯ ಅವರು ಪ್ಯಾರ್ ಇಷ್ಟ ಇತ್ತು. ಬಟ್ ಇವತ್ತು ಟಾರ್ಗೆಟೆಡ್ ಆಗಿ ಭವ್ಯ ಅವರು ಆಟ ಆಡಿದಾಗ ಓಕೆ, ಇವಾಗ ಅದನ್ನು ಸ್ಟಾಪ್ ಮಾಡಿಬಿಟ್ಟು ನನಗೆ ಒಂದು ತಲೆಗೆ ಹೋಯಿತು. ಸೊ ನೆಗೆಟಿವಿಟಿ ಕಮೆಂಟ್ ಕೊಡುವವರಿಗೆ ಹಿಂಗಾದರೂ ನೀವು ಕೊಡ್ತೀರಾ ಗುರು, ಏನಾದರೂ ನೀವು ಕೊಡ್ತೀರಾ, ನಿಜವಾಗ್ಲೂ 100% ನನಗೆ ಗೊತ್ತಿದೆ. ಏನಂದರೆ ನಿಮಗೆ ನೆಗೆಟಿವಿಟಿ ಬಿಟ್ಟು ಗೊತ್ತೇ ಇಲ್ಲ ಬೇರೆ ಏನಾದರೂ ಒಂದು. ಇವಾಗ ಏನು ಹೇಳ್ತೀರಾ, ಭವ್ಯ ಅವರು ಅವ್ರ ಗೇಮನ್ನು ಆಡ್ತಾ ಇದ್ದಾರೆ, ಸ್ಟ್ರಾಟರ್ಜಿ ಹಂಗೆ ಹಿಂಗೆ ಅಂತ ಹೇಳಬೇಡಿ ದಯವಿಟ್ಟು. ಸ್ಟ್ರಾಟರ್ಜಿ ಇಲ್ಲಿ ತನಕ ಎಲ್ಲೋಗಿತ್ತು ಅವ್ರದ್ದು ಮಣ್ಣ. ತ್ರಿವಿಕ್ರಮ್ ಅವರ ಫ್ಯಾನ್ ಬೇಸನ್ನು ಕಲೆಕ್ಟ್ ಮಾಡಿಬಿಟ್ಟು ಇವಾಗ ಫೈನಲ್ಗೆ ಬಂದಿದ್ದಾರೆ. ಇವಾಗ ಸ್ಟ್ರಾಟರ್ಜಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಂತ ದಯವಿಟ್ಟು ಹೇಳಬೇಡಿ. ಸೊ ಭವ್ಯ ಅವರ ಆಟ ನಿಜವಾಗ್ಲೂ ಹೇಳ್ತಾರೆ, ನಿಜವಾಗ್ಲೂ ಅಸಹ್ಯವಾಗಿತ್ತು ಅಂತ ನಂದೊಂದು ಇವತ್ತಿನ ಒಪಿನಿಯನ್. ಸೊ ನೋಡೋಣ ನಾಳೆ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು.
ನಮ್ಮ ಧನ್ರಾಜ್ ಅವರು ಟಾಸ್ಕ್ ಗೆದ್ದಿದ್ದಾರೆ, ತ್ರಿವಿಕ್ರಮ್ ಅವರು 3ನೇ ಸ್ಥಾನಕ್ಕೆ ಬಂದಿದ್ದಾರೆ. ಸೊ ಭವ್ಯ ಅವರು 2nd ಸ್ಥಾನಕ್ಕೆ ಬಂದಿದ್ದಾರೆ. ಮೋಕ್ಷಿತ್ ಅವರು ಹೊರಗಡೆ ಹೋಗಿದ್ದಾರೆ. ಸೊ ನೋಡೋಣ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಬಿಗ್ ಬಾಸ್ ಎಷ್ಟು. ಸೊ ನಮ್ಮ ವಿಡಿಯೋನ ಎಲ್ಲವನ್ನ ಲೈಕ್ ಮಾಡಿ, ವಿಡಿಯೋ ಎಲ್ಲ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್.